ಎಲ್ರಿಗೂ ಎಸ್ ಡಿ ರೋಡ್ಸ್ ಅನ್ನ ಹೊಸ ರೀಲ್ಗೆ ಸ್ವಾಗತ. ಈ ಒಂದು ನಿಮಿಷದಲ್ಲಿ ಈ ಬ್ಯೂಟಿಫುಲ್ ಆಗಿರುವಂಥ ಬೈಕಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಸೊ ಫ್ರಂಟಲ್ಲಿ ನಮಗೆ ಸಖತ್ತಾಗಿರುವಂಥ ಒಂದು ಹೆಡ್ ಲ್ಯಾಂಪ್ ಬರುತ್ತೆ, ಒಂದು ವೈಸರ್ ಬರುತ್ತೆ. ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ. ಟೈರ್ ಅಂತೂ ಸಿಕ್ಕಾಪಟ್ಟೆ ವೈಡ್ ಆಗಿದೆ, ಒಳ್ಳೆ ಸ್ಟೆಬಿಲಿಟಿ ನಿಮಗೆ ರೈಡಿಂಗಲ್ಲಿ ಸಿಗುತ್ತೆ. ಸೈಡಲ್ಲಿ ನಾವು ನೋಡುವಾಗ ನಮಗೆ ಎದ್ದು ಕಾಣುವಂಥ ವಿಷಯ ಏನು ಅಂದರೆ ಈ ಒಂದು ಇಂಜಿನ್. ಸೊ 334cc ಒಂದು ಇಂಜಿನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಪವರ್ ಬಗ್ಗೆ ಮಾತಾಡಬೇಕಾದ್ರೆ 29 PS ಪವರ್, ಅದೇ ರೀತಿ 29 Nm ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಲ್ಲನೂ ಕೂಡ ಸೇಮ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಇಷ್ಟ ಆಗುವಂಥ ಮತ್ತೊಂದು ವಿಷಯ ಏನು ಅಂದರೆ ಟ್ವಿನ್ ಎಕ್ಸಾಸ್ಟ್ ನಮಗೆ ಇದರಲ್ಲಿ ಸಿಗುತ್ತೆ. ಈ ಒಂದು ಸೀಟ್ ನೋಡಿದ್ರೆ ಸಿಂಗಲ್ ಸಿಗೆ ಅಂತ ಇರೋ ಸೀಟ್ ಅಂತ ನಿಮ್ಗೆ ಅನ್ಸುತ್ತೆ. ಆಕ್ಚುಲಿ ಇದ್ರಲ್ಲಿ ನಮಗೆ ಸಿಂಗಲ್ ಸೀಟು ಇದೆ, ಎಕ್ಸ್ಟ್ರಾ ಒಂದು ಸೀಟ್ ಕೂಡ ಆ್ಯಡ್ ಮಾಡ್ಕೊಬೋದು. ಅದಕ್ಕೆ ಬೇಕಾದಂಥ ವಿಷಯ ನಮಗೆ ಇದರಲ್ಲಿ ಸಿಗುತ್ತೆ, ಕೆಳಗಡೆ ಇದೆ. ಸೊ ನೀವೇನಾದರೂ ಸಿಂಗಲ್ ಆಗಿದ್ರೆ ಖಂಡಿತ ಒಂದು ಸೀಟ್ ಇರೋಂಥ ಬೈಕ್ನ ಓಡಿಸಿ. ಅದೇನು ಕಮಿಟೆಡ್ ಆಗಿದ್ರೆ ಖಂಡಿತ ಇನ್ನೊಂದು ಸೀಟ್ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಅದು ಇದರ ಮತ್ತೊಂದು ವಿಷಯ. ನಿಮಗೆ ಗೊತ್ತೇ ಇದೆ, ತುಂಬಾ ಜನ ಬೈಕ್ ತಗೊಂಡ್ಮೇಲೆ ಆಫ್ಟರ್ ಮಾರ್ಕೆಟಲ್ಲಿ ತುಂಬಾ ಮಾಡಿಫೈ ಮಾಡ್ತಾರೆ. ಜಾವದವ್ರು ಏನು ಮಾಡ್ತಿದ್ದಾರೆ ಅಂದರೆ ಆಫ್ಟರ್ ಮಾರ್ಕೆಟಲ್ಲಿ ನೀವು ಮಾಡಿಫೈ ಮಾಡಬೇಡಿ. ಸೊ ನಮಗೆ 50+ ಕಸ್ಟಮೈಸೇಷನ್ ಆಪ್ಷನ್ ನಮಗೆ ಸ್ಟಾಕ್ ಇಂದನೇ ಸಿಗ್ತಾ ಇದೆ. ಸೊ ವೈಡ್ ಆಗಿರುವಂಥ ಹ್ಯಾಂಡಲ್ ಬಾರ್ ಆಗಿರ್ಬೋದು, ಫ್ಲಾಟ್ ಆಗಿರುವಂಥ ಹ್ಯಾಂಡಲ್ ಬಾರ್ ಆಗಿರ್ಬೋದು, ಆ್ಯಂಡ್ ಟಾಪ್ ವೇರಿಯಂಟಲ್ಲಿ ಏನೇನು ಆಕ್ಸೆಸರೀಸ್ ಸಿಗುತ್ತೋ ಅದನ್ನ ನಾವು ಇದಕ್ಕೂ ಕೂಡ ಹಾಕೊಂಬ ಅಂದರೆ ಲೋವರ್ ವೇರಿಯಂಟ್ ಕೂಡ ಹಾಕ್ಬೋದು. ಅದು ಇದರ ಮತ್ತೊಂದು ಹೈಲೈಟ್. ಇದಿಷ್ಟು ಹೊಸ ಎಸ್ ಡಿ ರೋಡ್ಸ್ ಅಲ್ಲಿ ಸಿಗುವಂಥ ವಿಷಯ. ಆ್ಯಂಡ್ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ.